ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಾನು ಯಾವ್ದಾದ್ರು ಹೊಸ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಮತ್ತು ಯಾಕೆ ತಡ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಮೆನ್ಯೂ ವೈಸ್ ಕಲ್ತ್ಕೊಳ್ಳೋಣ. ಸೊ ಇಂಡಿಸೈನಲ್ಲಿ ಟೂಲ್ಸ್ ಇಷ್ಟು ಕವರ್ ಆಗಿತ್ತು. ಸೊ ಇವಾಗ ಮೆನ್ಯೂ ಒಂದೊಂದೇ ನೋಡೋಣ. ಸೊ ಇಲ್ಲಿ ಮೆನ್ಯೂ ಬೇಸಿಕ್ ಆಗಿ ನಮ್ಗೆ ಯಾವ್ದು ಇದೆ ಅಂದರೆ ಫೈಲು, ಎಡಿಟ್, ಲೇಔಟ್, ಟೈಪ್, ಆಬ್ಜೆಕ್ಟ್, ಟೇಬಲ್, ವ್ಯೂ, ವಿಂಡೋ, ಹೆಲ್ಪ್. ಓಕೆ, ಸೊ ಫಸ್ಟ್ ಇವಾಗ ನಾವು ಫೈಲ್ ನೋಡೋಣ. ಸೊ ಫೈಲಲ್ಲಿ ಇವತ್ತು ನಾವು ನ್ಯೂ, ಓಪನ್, ಬ್ರೌಸ್ ಇನ್ ಬ್ರಿಡ್ಜ್, ಓಪನ್ ರೀಸೆಂಟ್, ಕ್ಲೋಸ್, ಸೇವ್, ಸವಾಸ್, ಸೇವ್ ಎ ಕಾಪಿ, ರಿವರ್ಟ್, ಪ್ಲೇಸ್ ಇಷ್ಟನ್ನ ಕಲ್ತ್ಕೊಳ್ಳೋಣ. ಸೊ ಝೂಮ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ನ್ಯೂ, ಓಪನ್, ಬ್ರೌಸ್ ಇನ್ ಬ್ರಿಡ್ಜ್, ಓಪನ್ ರೀಸೆಂಟ್, ಕ್ಲೋಸ್, ಸೇವ್, ಸವಾಸು, ಸೇವ್ ಎ ಕಾಪಿ, ರಿವರ್ಟ್, ಪ್ಲೇಸ್ ಇಷ್ಟನ್ನ ನೋಡೋಣ. ಓಕೆ, ಫೈಲ್ಗೆ ಹೋಗಿ ನ್ಯೂ ಅಂತ ಕೊಟ್ಟರೆ ನನಗಲ್ಲಿ 3 ಆಪ್ಷನ್ ಇದೆ. ಒಂದು ಡಾಕ್ಯುಮೆಂಟ್, ಒಂದು ಬುಕ್ಕು ಮತ್ತು ಇನ್ನೊಂದು ಲೈಬ್ರರಿ. ಓಕೆ, ಇದ್ರ ಬಗ್ಗೆ ಇವಾಗ ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ನಾನು ಇವಾಗ ಫೈಲ್, ನ್ಯೂ, ಡಾಕ್ಯುಮೆಂಟ್ ಅಂತ ಹೇಳ್ತೀನಿ. ಸೊ ಈಗ ನನಗೆ ನ್ಯೂ ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಬಂದಿದೆ. ಡಿಫಾಲ್ಟ್ ಪ್ರೀಸೆಟ್ ಇದೆ. ಸೊ ಇಂಟೆಂಟ್ ನಾನು ನಿಮ್ಗೆ ಹೇಳ್ದಂಗೆ 3 ಥರ ಇದೆ, ಲೈಕ್ ಪ್ರಿಂಟು, ವೆಬ್, ಡಿಜಿಟಲ್ ಪಬ್ಲಿಷಿಂಗ್ ಅಂತ. ಸೊ ನಾವು ಪ್ರಿಂಟ್ ಮಾಡೋದಕ್ಕೆ ನಮ್ಮ ಡಾಕ್ಯುಮೆಂಟ್ನ ಯೂಸ್ ಮಾಡ್ತಿದ್ರೆ ಪ್ರಿಂಟ್ ತಗೋಬೇಕು. ಸೊ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರೆ ವೆಬ್ ತಗೋಬೇಕು. ಸೊ ನಾನು ಇವಾಗ ಬುಕ್ಕು, ಟ್ಯಾಬು ಅದರಲ್ಲೆಲ್ಲ ಪಬ್ಲಿಷ್ ಮಾಡಬೇಕು ನಾನು ಮಾಡ್ತಿರೋ ಬುಕ್ಕು ಅಂದರೆ ಅವಾಗ ಡಿಜಿಟಲ್ ಪಬ್ಲಿಷಿಂಗ್ನ ತಗೋಬೇಕು. ಓಕೆ, ಸೊ ಅವಾಗ ಇಲ್ಲಿ ನೀವು ಯಾವ ಸೈಜ್ ಬೇಕು, ಯಾವ ಡಿವೈಸು ಅಂತ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ನಾನು ಇವಾಗ ಪ್ರಿಂಟಿಗೆ ಯೂಸ್ ಮಾಡಿರೋದ್ರಿಂದ ಪ್ರಿಂಟ್ ಕೊಡ್ತೀವಿ. ಸೊ ಸ್ಟಾರ್ಟಿಂಗ್ ಪೇಜ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ಫೇಸಿಂಗ್ ಪೇಜಸ್ ಅಂದರೆ ಈಗ ಬುಕ್ಕಲ್ಲಿ ಓಪನ್ ಮಾಡಿದ್ರೆ ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಪೇಜ್ ಇರುತ್ತಲ್ಲ, ಹಂಗೆ ಬೇಕಂದ್ರೆ ಫೇಸಿಂಗ್ ಪೇಜಸ್ಗೆ ಟಿಕ್ ಹಾಕಬೇಕು. ಓರಿಯೆಂಟೇಷನ್ ಬಂದು ಪೋರ್ಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪು. ಇದು ಹೈಟು ಮತ್ತು ವಿಡ್ತು. ಕಾಲಮ್ಸು ಡಿಫಾಲ್ಟಾಗಿ 1 ಇರುತ್ತೆ. ಇವಾಗ ನನಗೆ 2 ಕಾಲಮ್ ಇತ್ತಂದರೆ 2 ಕಾಲಮ್ ಮಧ್ಯೆ ಇರೋ ಸ್ಪೇಸ್ನ ನಾವು ಗಟರ್ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಡಾಕ್ಯುಮೆಂಟಲ್ಲಿ ಕಾರ್ನರ್ಸಲ್ಲಿ ಜಾಗ ಇರುತ್ತಲ್ಲ ಅದನ್ನು ನಾವು ಮಾರ್ಜಿನ್ ಅಂತ ಹೇಳ್ತೀವಿ. ಅದು ಟಾಪ್, ಬಾಟಮ್, ಲೆಫ್ಟ್, ರೈಟ್ ಎಷ್ಟಿರಬೇಕು ಅಂತ ಇಲ್ಲಿ ಕೊಡ್ಬೋದು. ಸೊ ಈ ಲಿಂಕ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಸೆಲೆಕ್ಟ್ ಆಗಿತ್ತಂದರೆ ಎಲ್ಲ ಕಡೆನೂ ಒಂದೇ ಮೆಜರ್ಮೆಂಟ್ ಬರುತ್ತೆ. ಸೊ ಇದನ್ನು ಅನ್ಚಾಕ್ ಮಾಡಿದ್ರೆ ನಾನು ಎಲ್ಲ ಕಡೆನೂ ಬೇರೆ ಬೇರೆ ಮೆಜರ್ಮೆಂಟ್ನ ಕೊಡ್ಬೋದು. ಇಲ್ಲಿ 3 ಆಪ್ಷನ್ ಕೊಟ್ಟರೆ ನನಗೆ ಬ್ಲೀಡ್ ಮತ್ತು ಸ್ಲಗ್ನ ನಾನು ಟೈಪ್ ಮಾಡ್ಬೋದು. ಓಕೆ ಕೊಡ್ತೀನಿ. ಸೊ ನನಗೆ ನ್ಯೂ ಡಾಕ್ಯುಮೆಂಟ್ ಬಂತು. ಸೊ ಇವಾಗ ನನಗೆ ಹೊಸ ಡಾಕ್ಯುಮೆಂಟ್ ಬಂತು. ಬುಕ್ ಅಂದರೆ ಏನು ಅಂದರೆ ಇವಾಗ ನನ್ನ ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ನಾನು ಟೆಕ್ಸ್ಟ್ ಬುಕ್ ಇದೆ ಅಲ್ವಾ ನಿಮ್ಮದು, ಆ ರೀತಿ ಟೆಕ್ಸ್ಟ್ ಬುಕ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಹೇಗೆ ಕ್ರಿಯೇಟ್ ಮಾಡೋದಪ್ಪ ಅಂತ ಇಲ್ಲಿ ಹೇಳ್ತೀನಿ. ಸೊ ಒಂದು ಟೆಕ್ಸ್ಟ್ ಬುಕ್ ಥರ ಬುಕ್ ಕ್ರಿಯೇಟ್ ಮಾಡಬೇಕಂದ್ರೆ ಫೈಲ್, ನ್ಯೂ ಹೋಗಿ ಒಂದು ಬುಕ್ ಅಂತ ಕೊಡಬೇಕು. ಓಕೆ, ಫಸ್ಟೇ ನಿಮಗೆ ಬುಕ್ ಹೆಸರು ಕೇಳುತ್ತೆ. ನಾನು ಬುಕ್ ಹೆಸರು ಸ್ಟೋರೀಸ್ ಅಂತ ಕೊಡ್ತೀನಿ. ಓಕೆ, ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಸೊ ಹಂಗೆ ಕೊಟ್ಟಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ನನಗೆ ಇಲ್ಲೊಂದು ಸ್ಟೋರೀಸ್ ಅಂತ ಬಾಕ್ಸ್ ಬಂದಿದೆ. ಓಕೆ, ಈ ಬಾಕ್ಸ್ ಒಳಗಡೆ ನಾನು ಯಾವ್ಯಾವುದು ಕಂಟೆಂಟ್ ಎಲ್ಲ ಸೇರಿ ನನಗೊಂದು ಬುಕ್ ಆಗಬೇಕು ಅಂತ ಹಾಕಬೇಕು. ಸೊ ಇದರಲ್ಲಿ ನಂಗೆ ಡಿಫ್ರೆಂಟ್ ಆಪ್ಷನ್ ಇದೆ, ಲೈಕ್ ಆ್ಯಡ್ ಡಾಕ್ಯುಮೆಂಟು, ರೀಪ್ಲೇಸ್ ಡಾಕ್ಯುಮೆಂಟು, ರಿಮೂವ್ ಡಾಕ್ಯುಮೆಂಟ್ ಅಂತ. ಅಂದರೆ ಬುಕ್ ಅಂದರೆ ಏನಪ್ಪ ಅಂದರೆ ಇವಾಗ ನಾನು ಒಂದೊಂದು ಚಾಪ್ಟರ್ನು ಒಂದೊಂದು ಫೈಲಲ್ಲಿ ಕ್ರಿಯೇಟ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಆ ಎಲ್ಲ ಚಾಪ್ಟರ್ಸ್ನು ಕಂಬೈನ್ ಮಾಡಿದ್ರೆ ನನಗೆ ಒಂದು ಬುಕ್ ಅಂತ ಆಗುತ್ತೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಹೋಗಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಕೊಟ್ಟರೆ ನನಗೆ ಡಾಕ್ಯುಮೆಂಟ್ ವಿಂಡೋ ಬರುತ್ತೆ. ಸೊ ಇಲ್ಲಿ ನಾನು S1 to S7 ಅಂತ ಇದೆ ನೋಡಿ, ಎಲ್ಲಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇವೆಲ್ಲ ಏನಪ್ಪ ಅಂದರೆ 7 ಸ್ಟೋರೀಸು. ನನಗೆ 7 ಸ್ಟೋರೀಸು ಸೇರಿ ನನಗೆ ಒಂದು ಬುಕ್ ಆಗಬೇಕು. ಓಕೆ, ಸೊ ಇಲ್ಲಿ ನನಗೆ S1, S2, S3 ಅಂತ ಬಂದಿದೆ. ಸೊ ಇಲ್ಲಿ ಅಲ್ಲಿ ಐಕಾನ್ ಇದ್ರೆ ನನಗೆ ಆ ಪರ್ಟಿಕ್ಯುಲರ್ ಸ್ಟೋರಿ ನನಗೆ ತೋರಿಸುತ್ತೆ. ಸೊ ಇಲ್ಲಿ ಬುಕ್ ಸಿಂಬಲ್ ಇದೆಯಲ್ಲ ಪಕ್ಕದಲ್ಲಿ, ಇದರ ಅರ್ಥ ಏನಪ್ಪ ಅಂದರೆ
ಆ ಫೈಲ್ ಇವಾಗ ನನಗೆ ಓಪನ್ ಆಗಿದೆ ಅಂತ ಅರ್ಥ. ಓಕೆ, ಇಲ್ಲಿ ಬೇರೆ ಯಾವ್ದಾದ್ರು ಆ್ಯಡ್ ಮಾಡ್ಬೇಕಂದ್ರೆ ಸಿಂಗಲ್ ಆಗಿ ನೀವು ಬೇಕಾದ್ರೂ ಆ್ಯಡ್ ಮಾಡ್ಕೋಬಹುದು. ಲೈಕ್ ಆ್ಯಡ್ ಡಾಕ್ಯುಮೆಂಟಿಗೆ ಹೋಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ಫೈಲ್ಸ್ ಇದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ಸೇವ್ ಬುಕ್ ಅಂದ್ರೆ ಇದು ನನಗೆ ಬುಕ್ಕಲ್ಲಿ ಸೇವ್ ಆಗುತ್ತೆ. ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಅಂತ ಕೊಟ್ರೆ ಈ ಪರ್ಟಿಕ್ಯುಲರ್ ಬುಕ್ ಯಾವ್ದು ಓಪನ್ ಆಗಿದೆ ಅದ್ರದ್ದು ಇನ್ಫಾರ್ಮೇಶನ್ ನ ಕೊಡುತ್ತೆ. ನೆಕ್ಸ್ಟ್ ಅಂದ್ರೆ ನೀವು ನೋಡ್ಬೋದು ಫೋರ್ತ್ ಬುಕ್ದು ಇನ್ಫಾರ್ಮೇಶನ್ ನ ಕೊಡುತ್ತೆ. ಡನ್ ಅಂದ್ರೆ ಕ್ಲೋಸ್ ಆಗುತ್ತೆ. ಸೊ ಪ್ರೀ ಫ್ಲೈಟ್ ಬುಕ್ ಅಂದ್ರೆ ಇವಾಗ ನೀವು ಬುಕ್ ನ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಪ್ರೀ ಫ್ಲೈಟ್ ಮೋಡ್ ನ ಸೆಟ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಬುಕ್ ಕೊಡ್ತೀರಲ್ಲ, ಸೊ ಬುಕ್ ಪೇಜ್ ನಂಬರಿಂಗ್ ಆಪ್ಷನ್ಸಿಗೆ ಹೋಗ್ಬಿಟ್ಟು ಇವಾಗ ಫಸ್ಟ್ ಒಂದು ಡಾಕ್ಯುಮೆಂಟ್ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ಪೇಜ್ ನಂಬರ್ ಕೊಟ್ಟಿರ್ತೀರಾ, ಇನ್ನೊಂದಕ್ಕೆ ಮತ್ತೆ ಪೇಜ್ ನಂಬರ್ನ ಕೊಟ್ಟಿರ್ತೀರಾ. ಸೊ ಒಂದರಿಂದ ಒಂದು ಕಂಟಿನ್ಯೂ ಆಗ್ಬೇಕಂದ್ರೆ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ಡಾಕ್ಯುಮೆಂಟ್ ಅಂತ ಕೊಟ್ರೆ ನನಗೆ ಹಳೆ ಪೇಜ್ ನಂಬರ್ ಇಂದ ಹಾಗೆ ಕಂಟಿನ್ಯೂ ಬರುತ್ತೆ. ಅಪ್ಡೇಟ್ ಚಾಪ್ಟರ್ ಅಂಡ್ ಪ್ಯಾರಾಗ್ರಾಫ್ ನಂಬರ್ಸ್ ಅಂದ್ರೆ ಚಾಪ್ಟರ್ ನೇಮ್ ಕೂಡ ನೀವೇನಾದ್ರೂ ಕೊಟ್ಟಿದ್ರೆ ಅಪ್ಡೇಟ್ ಆಗುತ್ತೆ. ಓಕೆ, ಸೇವ್ ಬುಕ್ ಅಂದ್ರೆ ನನಗೆ ಬುಕ್ ಸೇವ್ ಆಗುತ್ತೆ. ಈ ರೀತಿ ನಾವು ಹೊಸ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಬೋದು ಮತ್ತೆ ಬುಕ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಲೈಬ್ರರಿ ಅಂದ್ರೆ ಏನಪ್ಪಾ ಅಂದ್ರೆ ನ್ಯೂ ಲೈಬ್ರರಿ ಅಂತ ಕೊಟ್ರೆ ನನಗೆ ಫಸ್ಟ್ ಒಂದು ಲೈಬ್ರರಿ ಹೆಸರು ಕೇಳುತ್ತೆ. ಸ್ಟೋರಿ ಲೈಬ್ರರಿ ಅಂತ ಕೊಡ್ತೀನಿ ನಾನು. ಓಕೆ, ಸೊ ಅದು ಕೂಡ ಈ ರೀತಿ ಒಂದು ಬಾಕ್ಸ್ ಬರುತ್ತೆ. ಲೈಬ್ರರಿ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನನಗೊಂದು ಬುಕ್ ಇದೆ ಅಥವಾ ಒಂದು ಡಾಕ್ಯುಮೆಂಟ್ ಇದೆ ಅಂದ್ರೆ ಅದ್ರಲ್ಲಿ ನಾನು ಏನೇನ್ ಕಂಟೆಂಟ್ಸ್ ಹಾಕಿದೀನಿ, ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನೀವು ನೋಡ್ಬೋದು ಒಂದು ಇಮೇಜ್ ಹಾಕಿದೀನಿ, ಒಂದು ಹೆಡ್ಡಿಂಗ್ ಹಾಕಿದೀನಿ ಅಥವಾ ಟೆಕ್ಸ್ಟ್ ಇದೆ, ಇದ್ರ ಜೊತೆ ನಾನು ಯಾವ್ದಾದ್ರು ಶೇಪ್ಸ್ ನ ಹಾಕ್ತೀನಿ ಅನ್ಕೊಳ್ಳಿ. ಸೊ ಇವೆಲ್ಲಾನು ನಾನು ಏನಂತ ಹೇಳ್ತೀವಿ ಅಂದ್ರೆ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲಿಮೆಂಟ್ಸ್ನೆಲ್ಲ ನಾನು ಲೈಬ್ರರಿನಲ್ಲಿ ಸ್ಟೋರ್ ಮಾಡ್ಕೋಬಹುದು. ಓಕೆ, ಈಗ ನನಗೆ ಓಪನ್ ಆಗಿರೋ ಡಾಕ್ಯುಮೆಂಟ್ ಬಂದು ಎಷ್ಟು. ಸೊ ಇಲ್ಲಿ ಬಟನ್ ನ ಕ್ಲಿಕ್ ಮಾಡಿದ್ರೆ ಆಡ್ ಐಟಮ್ಸ್ ಆನ್ ಪೇಜ್ ಟು ಅ ಸಪರೇಟ್ ಆಬ್ಜೆಕ್ಟ್ಸ್ ಅಂದ್ರೆ ಸೊ ಇದ್ರಲ್ಲಿ ಇರೋಂಥ ಆಬ್ಜೆಕ್ಟ್ಸ್ ಎಲ್ಲ ನನಗೆ ಸಪರೇಟ್ ಆಗಿ ಬರುತ್ತೆ. ಸೊ ಇವಾಗ ನಾನು ಬೇಕಾದ್ರೆ ನ್ಯೂ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿಕೊಂಡು ಓಕೆ, ಸೊ ಲೈಬ್ರರಿನಲ್ಲಿ ಇರೋಂಥ ಆಬ್ಜೆಕ್ಟ್ಸ್ ನ ಯಾವ್ದು ಬೇಕು ಅದನ್ನ ಸಪರೇಟ್ ಆಗಿ ಯಾವ್ದು ಅಗತ್ಯ ಇದೆ ಅದನ್ನ ನಾನು ಇನ್ಸರ್ಟ್ ಮಾಡ್ಕೋಬಹುದು. ಸೊ ನಮ್ಮ ಎಲಿಮೆಂಟ್ಸ್ನೆಲ್ಲ ಆಡ್ ಮಾಡೋದಿಕ್ಕೆ ಇವಾಗ ವಿಂಡೋಸ್ ಅಲ್ಲಿ ಕ್ಲಿಪ್ ಆರ್ಟ್ ಬರುತ್ತಲ್ವಾ ವರ್ಡ್ ಅಲ್ಲೆಲ್ಲ, ಸೊ ಆ ರೀತಿ ಆಡ್ ಮಾಡೋ ಪರ್ಪಸ್ಸಿಗೆ ನಾನು ಲೈಬ್ರರಿನ ಯೂಸ್ ಮಾಡ್ಕೋಬಹುದು. ಫೈಲ್ ಓಪನ್ ಅಂದ್ರೆ ಸೊ ಇನ್ ಡಿಸೈನ್ ಯಾವ್ದಾದ್ರು ಫೈಲು ಅಥವಾ ಬುಕ್ ಅಥವಾ ಲೈಬ್ರರಿನ ನಾನು ಓಪನ್ ಮಾಡಬೇಕು ಅಂದ್ರೆ ಅವಾಗ ನಾನು ಫೈಲ್ ಓಪನ್ ಆಪ್ಷನ್ ನ ಯೂಸ್ ಮಾಡ್ತೀನಿ. ಫೈಲ್ ಓಪನ್ ಅಂದಿದ ತಕ್ಷಣ ನನಗೆ ಓಪನ್ ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ನನ್ನ ಲೊಕೇಶನ್ ಎಲ್ಲಿದೆ ಅದನ್ನ ತಗೊಂಡು ಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂದ್ರೆ ನಾನು ಫೈಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲು, ಲೈಬ್ರರಿ ಇಲ್ಲ ಬುಕ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕೊಟ್ರೆ ಆ ಪರ್ಟಿಕ್ಯುಲರ್ದು ಓಪನ್ ಆಗುತ್ತೆ. ಓಕೆ, ಬ್ರೌಸ್ ಇನ್ ಬ್ರಿಡ್ಜ್ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಬ್ರಿಡ್ಜ್ ಅನ್ನೋದು ಒಂದು ಸಾಫ್ಟ್ವೇರ್. ಅದು ಅಡೋಬ್ ಇಂದಾನೆ ಡೆವಲಪ್ ಆಗಿರೋದು. ಅದು CS5 ನಂತರ ಕ್ರಿಯೇಟಿವ್ ಸೂಟ್ ಅಲ್ಲೇನೆ ನನಗೆ ಬ್ರಿಡ್ಜ್ ಅನ್ನೋ ಆಪ್ಷನ್ ಬರುತ್ತೆ. ಓಕೆ, ಸೊ ಈಗ ಬ್ರಿಡ್ಜ್ ಅಂತ ಓಪನ್ ಆಗಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ಏನೇನೆಲ್ಲ ಕಂಟೆಂಟ್ ಇದೆ ಅದೆಲ್ಲಾನು ಆರ್ಗನೈಸ್ ಆಗುತ್ತೆ. ಸೊ ಆ ಕಂಟೆಂಟ್ ನ ನಾವು ಅಸೆಟ್ಸ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಇದನ್ನ ಪ್ರಿಂಟ್ ಮಾಡ್ಬೇಕಂದ್ರೆ ಅಥವಾ ವೆಬ್ ಅಲ್ಲಿ ಪಬ್ಲಿಷ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ. ಇವಾಗ ನಾನು ಒಂದು ಫೈಲ್ ನ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ ಆ ಫೈಲ್ ಹೆಸರೇನು, ಅದು ಯಾವ ಟೈಪು, ಯಾವಾಗ ಕ್ರಿಯೇಟ್ ಮಾಡಿರೋದು, ಯಾವಾಗ ಮಾಡಿಫೈ ಮಾಡಿರೋದು, ಸೈಜ್ ಏನು, ಕಲರ್ ಪ್ರೊಫೈಲ್ ಏನು, ಈ ಬೇಸಿಕ್ ಡೀಟೇಲ್ಸ್ ಎಲ್ಲ ನನಗೆ ತೋರಿಸುತ್ತೆ. ಓಕೆ, ಇಮೇಜಸ್ ಏನಾದ್ರು ಯೂಸ್ ಮಾಡಿದ್ರೆ ಇಮೇಜಸ್ ಯಾವುದು ಅದು ಕೂಡ ನನಗೆ ತೋರಿಸುತ್ತೆ. ಐ ಮೀನ್ ಇಮೇಜಸ್ ನನ್ನ ಸಿಸ್ಟಮಲ್ಲಿ ಯಾವ್ಯಾವ್ದಿದೆ ಅದನ್ನೆಲ್ಲ ತೋರಿಸುತ್ತೆ. ನನ್ನ ವರ್ಕಿಗೆ ತಕ್ಕನಂಗೆ ನಾನಿಲ್ಲಿ ಡೇಟಾನ ಆರ್ಗನೈಸ್ ಮಾಡ್ಕೋಬಹುದು. ಸೊ ಅಡೋಬ್ ಬ್ರಿಡ್ಜ್ ನ ಯೂಸ್ ಮಾಡ್ಕೊಂಡು ನಾವು PSD ಫೈಲು ಅಥವಾ PDF ಫೈಲು ಎಕ್ಸೆಟ್ರಾ ಎಲ್ಲಾ ಫೈಲ್ಸ್ ನಾವು ಇಲ್ಲಿ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ನಾನು ಹೇಳ್ದಂಗೆ ಎಕ್ಸೆಲ್, ವರ್ಡ್, JPEG ಫೈಲ್ ಪ್ರತಿಯೊಂದನ್ನು ಆ ಫೈಲ್ ಟೈಪ್ ಮೂಲಕ ನಾವು ಹುಡುಕೊಂತ ಹೋಗ್ಬೋದು. ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗಿ ವ್ಯೂ ಮಾಡೋ ಬದಲು ಈ ಬ್ರಿಡ್ಜ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ವ್ಯೂ ಮಾಡಿ ಅಥವಾ ಲಿಂಕ್ ಮಾಡೋದಕ್ಕೆ ಅಥವಾ ಓಪನ್ ಮಾಡೋದಕ್ಕೆ ಈಸಿಯಾಗಿ ನಮಗೆ ಆಗುತ್ತೆ. S1 ಡಬಲ್ ಕ್ಲಿಕ್ ಮಾಡಿದೆ ಬ್ರಿಡ್ಜ್ ಅಲ್ಲಿ, ನೋಡಿ S1 ಫೈಲ್ ನನಗೆ ಓಪನ್ ಆಯ್ತು. ನೆಕ್ಸ್ಟ್ ಇವಾಗ ಫೈಲ್ ಓಪನ್ ಆಗಿದೆ ಅನ್ಕೊಳ್ಳಿ.
ಸೊ ಇಲ್ಲಿ ನಾನು ಒಂದು ಶೇಪ್ ಹಾಕ್ತೀನಿ. ಓಕೆ, ಸೊ ಇವಾಗ ಸೇವ್ ಅಂದರೆ ನಾನು ಇವಾಗ ಏನು ಮಾಡಿದ್ದೀನಿ ಅದು ಸೇವ್ ಆಯಿತು. ಸೊ ಸೇವ್ ಆಸ್ ಅಂದರೆ ಏನಾಗುತ್ತಪ್ಪ ಅಂದರೆ ಇವಾಗ ಏನು ಸೇವ್ ಮಾಡಿದ್ದೀನಿ ಅದೇ ಫೈಲು ಇನ್ನೊಂದು ಹೆಸರಲ್ಲಿ ನಾನು ಕ್ರಿಯೇಟ್ ಮಾಡ್ಬೋದು. ಓಕೆ, S8 ಅಂತ ಕೊಡ್ತಾ ಇದ್ದೀನಿ. ಕೊಟ್ಟು ಸೇವ್ ಅಂದರೆ ನನಗೇನಾಗುತ್ತೆ, ಸೊ S7 ಇದ್ದಿದ್ದ ಫೈಲ್ ನನಗೆ ಕ್ಲೋಸ್ ಆಗಿ, ಸೊ ಈಗ S8 ಅನ್ನೋ ಫೈಲು ಓಪನ್ ಆಯಿತು. ಅಂದರೆ ನಾನು ಸೇವ್ ಆಸ್ ಯಾವ ಹೆಸರಲ್ಲಿ ಕೊಡ್ತೀನಿ ಆ ಫೈಲು ನನಗೆ ಓಪನ್ ಆಗುತ್ತೆ, ಮುಂಚೆ ಇದ್ದಿದ್ದ ಫೈಲು ಕ್ಲೋಸ್ ಆಗುತ್ತೆ. ಓಕೆ, ಅದೇ ಇವಾಗ ಫೈಲಿಗೆ ಹೋಗಿ ಸೇವ್ ಎ ಕಾಪಿ ಅಂತ ಕೊಟ್ಟರೆ, ಇವಾಗ ನಾನು S9 ಅಂತ ಕೊಡ್ತೀನಿ ಈ ಫೈಲ್ನ. ಅವಾಗ ಏನಪ್ಪ ಆಗುತ್ತೆ ಅಂದರೆ, ಸೊ S9 ನನಗೆ ಓಪನ್ ಆಗೋದಿಲ್ಲ, S8 ಅಲ್ಲೇ ಇರುತ್ತೆ. ಸೊ ಇವಾಗ ಬಂದಿರೋದು ಫೈಲ್ ಕ್ರಿಯೇಟ್ ಆಗಿರುತ್ತೆ ಕಾಪಿ, ಬಟ್ ಅದು ನನಗೆ ಓಪನ್ ಆಗಿ ಬರಲ್ಲ. ಸೊ ಹಳೆ ಫೈಲಲ್ಲೇ ನಾನು ಎಡಿಟ್ ಮಾಡೋದಕ್ಕೆ ನನಗೆ ಅವಕಾಶ ಇರುತ್ತೆ. ಸೇವ್ ಆಸ್ ಅಲ್ಲಿ ಹೊಸ ಫೈಲಲ್ಲಿ ಎಡಿಟ್ ಮಾಡೋದಕ್ಕೆ ಮುಂದಕ್ಕೆ ಕಂಟಿನ್ಯೂಯೇಷನ್ ಸಿಗುತ್ತೆ, ಬಟ್ ಸೇವ್ ಎ ಕಾಪಿನಲ್ಲಿ ಹಳೆ ಫೈಲಲ್ಲಿ ಸಿಗುತ್ತೆ. ಇವೆರಡನೇ ಸೇವ್ ಆಸ್ಗೂ ಮತ್ತು ಸೇವ್ ಆಸ್ ಕಾಪಿಗೂ ಡಿಫ್ರೆನ್ಸು. ಸೊ ಸೇವ್ಗೆ ಕಂಟ್ರೋಲ್ ಎಸ್ ಶಾರ್ಟ್ಕಟ್ ಕೀ, ಸೇವ್ ಆಸ್ಗೆ ಕಂಟ್ರೋಲ್ ಶಿಫ್ಟ್ ಎಸ್ಸು, ಸೇವ್ ಎ ಕಾಪಿಗೆ ಕಂಟ್ರೋಲ್ ಆಲ್ಟ್ ಎಸ್ಸು. ಓಕೆ, ಸೊ ಇವಾಗ ನಾನು ಏನೋ ಒಂದು ಆಪ್ರೇಷನ್ನ ಮಾಡಿದ್ದೀನಿ ಅಲ್ಲ, ಇವಾಗ ನಾನು ಇದಕ್ಕಿನ್ನ ಏನೇನೋ ಚೇಂಜಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ಇದು ನನಗೆ ಬೇಕಾಗಿಲ್ಲ, ಸೊ ಅವಾಗ ಪ್ರತಿ ಸರಿ ಎಡಿಟಿಗೆ ಹೋಗಿ ಅಂಡು ಮಾಡೋ ಬದಲು ಫೈಲಿಗೆ ಹೋಗಿ ರಿವರ್ಟ್ ಅಂತ ಕೊಟ್ಟರೆ, ಸೊ ಇದು ಕೇಳುತ್ತೆ ರಿವರ್ಟ್ ದ ಲಾಸ್ಟ್ ಸೇವ್ಡ್ ವರ್ಷನ್ ಆಫ್ S8 ಅಂತ. ಸೊ ಲಾಸ್ಟ್ ಎಲ್ಲಿವರೆಗೆ ಸೇವ್ ಮಾಡಿರ್ತೀನಿ ಅಲ್ಲಿವರೆಗೂ ಇರೋ ಕಂಟೆಂಟ್ಸನ್ನು ಮಾತ್ರ ನನಗೆ ಫೈಲಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಫೈಲ್ ಓಪನ್ ರೀಸೆಂಟ್ ಅಂದರೆ, ಸೊ ಬೇಸಿಕ್ ಆಗಿ ನಾನು ಲಾಸ್ಟ್ 10 ಫೈಲ್ಸ್ ಯಾವ್ದ್ಯಾವ್ದು ಓಪನ್ ಮಾಡಿದ್ದೀನಿ ರೀಸೆಂಟ್ ಆಗಿ ಆ ಫೈಲ್ ಲಿಸ್ಟ್ನ ಇಲ್ಲಿ ತೋರಿಸುತ್ತೆ. ಡಿಫಾಲ್ಟ್ ಆಗಿ ಇದು ಬಂದು 10 ಫೈಲ್ಸ್ನ ತೋರಿಸುತ್ತೆ. ಇದನ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಹೇಗಪ್ಪ ಅಂದರೆ ಎಡಿಟಿಗೆ ಹೋಗಿ ಪ್ರಿಫರೆನ್ಸಿಗೆ ಹೋಗ್ಬಿಟ್ಟು ಫೈಲ್ ಹ್ಯಾಂಡ್ಲಿಂಗ್ ಹೋಗಬೇಕು. ಫೈಲ್ ಹ್ಯಾಂಡ್ಲಿಂಗ್ ಹೋದರೆ ಇಲ್ಲಿ ನಂಬರ್ ಆಫ್ ರೀಸೆಂಟ್ ಐಟಮ್ಸ್ ಟು ಡಿಸ್ಪ್ಲೇ ಅಂತ ಇದೆ, ಇಲ್ಲಿ 10 ಅಂತ ಇದೆ. ಸೊ ಇಲ್ಲಿ ಎಷ್ಟು ಬೇಕು ನಿಮಗೆ ಅಷ್ಟನ್ನ ಕೊಟ್ಕೋಬೋದು. ನೋಡಿ ಇಲ್ಲಿ 10 ಇದೆ, ನಂಬರ್ ಆಫ್ ರೀಸೆಂಟ್ ಐಟಮ್ಸ್ ಟು ಡಿಸ್ಪ್ಲೇ ಅಂತ. ಇಲ್ಲಿ ಎಷ್ಟು ಬೇಕು ಅಷ್ಟನ್ನ ಕೊಟ್ಕೋಬೋದು. ಓಕೆ, ಸೊ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಪ್ಲೇಸ್. ಓಕೆ, ಪ್ಲೇಸಿಗೆ ಸೊ ಇವಾಗ ನಾನು ಒಂದು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಇದರೊಳಗಡೆ ಬೇರೆ ಫೈಲಲ್ಲಿರೋ ಇಮೇಜ್ನ ಅಥವಾ ಕಂಟೆಂಟ್ನ, ಬೇರೆ ಸಾಫ್ಟ್ವೇರಲ್ಲಿರೋವಂಥ ಇಮೇಜ್ನ ಅಥವಾ ಕಂಟೆಂಟ್ನ ಇನ್ಸರ್ಟ್ ಮಾಡಬೇಕಂದ್ರೆ ಪ್ಲೇಸ್ ಕಮಾಂಡ್ನ ಯೂಸ್ ಮಾಡ್ತೀವಿ. ನಥಿಂಗ್ ಬಟ್ ಇಂಪೋರ್ಟ್ ಅಂತ ಹೇಳ್ಬೋದು. ಫೈಲ್ ಪ್ಲೇಸ್ ಅಂತ ಅಂದಿದ ತಕ್ಷಣ ನಿಮಗೆ ಡೈಲಾಗ್ ಬಾಕ್ಸ್ ಬರುತ್ತೆ ಪ್ಲೇಸ್ದು. ಸೊ ನಿಮ್ಮ ಫೈಲ್ ಎಲ್ಲಿದೆ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂದರೆ ಸೊ ನನಗೆ ಈ ರೀತಿ ಕರ್ಸರ್ ಬರುತ್ತೆ. ಓಕೆ, ಸೊ ನಿಮಗೆ ಗೊತ್ತಿರೋಂಗೆ ಇಂಡಿಸೈನಲ್ಲಿ ಪ್ರತಿಯೊಂದು ನನಗೆ ಕಂಟೈನರಲ್ಲೇ ಪ್ಲೇಸ್ ಆಗೋದು. ಸೊ ನಾನು ಇವಾಗ ನಾನು ಒಂದು ಫ್ರೇಮ್ನ ಕ್ರಿಯೇಟ್ ಮಾಡಿಲ್ಲ, ಅದರಿಂದ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಕೇಳುತ್ತೆ. ಸೊ ನನಗೆ ಎಲ್ಲಿ ಪ್ಲೇಸ್ ಆಗಬೇಕು ನಾನು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡ್ಬೋದು. ಇಲ್ಲಾಂದರೆ ಫೈಲ್ ಪ್ಲೇಸಿಗೆ ಹೋಗಿ ಇಮೇಜ್ನ ಸೆಲೆಕ್ಟ್ ಮಾಡಿ ಓಪನ್ ಕೊಡ್ತೀನಲ್ಲ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಒರಿಜಿನಲ್ ಸೈಜ್ ಆಫ್ ಇಮೇಜ್ ಎಷ್ಟಿದೆ ಅಷ್ಟು ಬರುತ್ತೆ. ಇಲ್ಲ ಅಂದರೆ ಜಸ್ಟ್ ನಾನು ಒಂದು ಫ್ರೇಮ್ನ ಇನ್ಸರ್ಟ್ ಮಾಡಿಕೊಂಡು, ಓಕೆ, ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಫೈಲ್ ಪ್ಲೇಸ್ ಅಂದ್ಬಿಟ್ಟು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರೊಳಗಡೆ ನನಗೆ ಇಮೇಜು ಪ್ಲೇಸ್ ಆಗುತ್ತೆ. ಸೊ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಇಮೇಜ್ ಸೆಲೆಕ್ಟ್ ಆಗುತ್ತೆ. ಅದನ್ನು ಡ್ರ್ಯಾಗ್ ಮಾಡಿ ನೀವು ರೀಸೈಸ್ ಮಾಡ್ಕೋಬೋದು. ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡ್ಕೊಂಡು ಸೊ ಯಾವ ಪಾರ್ಟ್ ಆಫ್ ಆ ಇಮೇಜ್ ನಿಮಗೆ ಕಾಣಬೇಕು ಅದನ್ನು ಯಾವ್ದು ಬೇಕೋ ಅಷ್ಟನ್ನು ಮಾತ್ರ ಕಾಣಂಗೆ ಈ ರೀತಿ ಸೆಟ್ ಕೂಡ ಮಾಡ್ಕೋಬೋದು. ಶೇಪ್ನ ಡ್ರಾ ಮಾಡಿರ್ತೀನಿ ಬಟ್ ಅದನ್ನು ಸೆಲೆಕ್ಟ್ ಮಾಡಿರಲ್ಲ. ಸೊ ಫೈಲಿಗೆ ಹೋಗಿ ಪ್ಲೇಸ್ ಅಂತ ಕೊಟ್ಟರೆ ಈಗ ನಾನೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಪನ್ ಅಂತ ಕೊಟ್ಟರೆ ಜಸ್ಟ್ ಅದು ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡಿದ್ರು ಕೂಡ ನನಗೆ ಅಲ್ಲಿ ಪ್ಲೇಸ್ ಆಗುತ್ತೆ. ಇಲ್ಲ ಅಂದರೆ ಫೈಲ್ ಪ್ಲೇಸ್ ಅಂತ ಕೊಡ್ತೀನಲ್ಲ, ಸೊ ಪ್ಲೇಸ್ ಅಂತ ಕೊಟ್ಟಾಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕೊಟ್ಟಾಗ ಆಲ್ಟ್ ಇಟ್ಕೊಂಡು ನಾನು ಫ್ರೇಮ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೊ ಹಳೆ ಇಮೇಜ್ ಏನಿರುತ್ತೆ ಫ್ರೇಮಲ್ಲಿ ಅದು ರಿಪ್ಲೇಸ್ ಕೂಡ ಆಗುತ್ತೆ. ಸೊ ನನ್ನ ಕಂಟೆಂಟ್ನ ಪ್ಲೇಸ್ ಮಾಡಬೇಕಾದ್ರೆ ಇಮೇಜಸ್ನಾದ್ರೂ ಪ್ಲೇಸ್ ಮಾಡ್ಬೋದು, ಅಥವಾ ನನ್ನ ಕಂಟೆಂಟ್ ಇತ್ತಂದರೆ ಕಂಟೆಂಟ್ ಕೂಡ ಪ್ಲೇಸ್ ಮಾಡ್ಬೋದು. ಸೊ ಇದು ಇಮೇಜ್ ಆಯಿತು. ಸೊ ಒಂದು ಕಂಟೆಂಟ್ನ ಪ್ಲೇಸ್ ಮಾಡೋಣ.
File, place. ಓಕೆ, ಓಪನ್ ಅಂತ ಕೊಟ್ಟೆ. ಸೊ ಇದು ವರ್ಡ್ ಫೈಲು. ಸೊ ಪ್ರೋಸೆಸ್ ಆಗ್ತಿದೆ, ನನಗೆ ಈ ರೀತಿ ಕರ್ಸರ್ ಬಂದಿದೆ. ಸೊ ಕಂಟೆಂಟ್ನ ಪ್ಲೇಸ್ ಮಾಡಬೇಕಂದ್ರೆ ಸೊ ನಮಗೆ ಆಟೋಫ್ಲೋ 4 ಥರ ಇದೆ. ಸೊ ಯಾವ್ದ್ಯಾವ್ದಪ್ಪ ಅಂದ್ರೆ ಮ್ಯಾನ್ಯುಯಲ್ಲು, ಸೆಮಿ ಆಟೋಫ್ಲೋ ಮತ್ತು ಫಿಕ್ಸ್ಡ್ ಪೇಜ್ ಆಟೋಫ್ಲೋ ಅಂತ. ಸೊ ಮ್ಯಾನ್ಯುಯಲ್ ಆಟೋಫ್ಲೋ ಅಂದರೆ ಏನಪ್ಪ ಅಂದರೆ ಜಸ್ಟ್ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಸೊ ಟೆಕ್ಸ್ಟ್ ಇಲ್ಲಿಗೆ ಮಾತ್ರ ಪ್ಲೇಸ್ ಆಗುತ್ತೆ. ಸೊ ಮತ್ತೆ ಇದು ರೆಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮತ್ತೆ ನನ್ನ ಕರ್ಸರ್ ಲೋಡ್ ಆಗುತ್ತೆ, ಮತ್ತೆ ಕಂಟೆಂಟ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಮತ್ತೆ ಪೇಜ್ ಬೇಕಂದ್ರೆ ಲೇಔಟ್ಗೆ ಹೋಗಿ ಪೇಜಸ್ಗೆ ಹೋಗಿ ಆ್ಯಡ್ ಪೇಜಸ್ನ ಕೊಟ್ಟರೆ ನಾನು ಮತ್ತೆ ಲೈಕ್ ಇಲ್ಲಿ 4th ಹೋಗಿ ಸೊ ಇಲ್ಲಿ ರೆಡ್ ಸಿಂಬಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಬಂದು ಕಂಟೆಂಟ್ನ ಇನ್ಸರ್ಟ್ ಮಾಡ್ತೀನಿ. ಈ ರೀತಿ ಒಂದೇ ಇನ್ಸರ್ಟ್ ಮಾಡೋದನ್ನ ಮ್ಯಾನ್ಯುಯಲ್ ಫ್ಲೋ ಅಂತ ಹೇಳ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೆಮಿ ಆಟೋಫ್ಲೋ ಅಂತ. ಸೊ ಸೆಮಿ ಆಟೋಫ್ಲೋನಲ್ಲಿ ಏನಪ್ಪ ಅಂದರೆ ಇವಾಗ ನಾನು ಇದನ್ನು ಕ್ಲಿಕ್ ಮಾಡಿ ಆಲ್ಟ್ ಹೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡಿದ್ದೀನಿ ಅಂದರೆ ಸೊ ನನಗೆ ಎಷ್ಟು ಪೇಜಸ್ ಇರುತ್ತೆ ಅಷ್ಟಕ್ಕೆ ಮಾತ್ರ ನನಗೆ ಕಂಟೆಂಟ್ ಬರುತ್ತೆ. ಇವಾಗ ನಾನು ತೋರಿಸ್ತೀನಿ. ಸೊ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ನನಗೆ ಕಂಟೆಂಟ್ ಪ್ಲೇಸ್ ಆಗ್ತಾ ಇದೆ. ಸೊ ಜಸ್ಟ್ ಆಟೋಫ್ಲೋ ಮಾಡಬೇಕಂದ್ರೆ ಪೇಜ್ ಆಟೋಫ್ಲೋ ಮಾಡಬೇಕಂದ್ರೆ ಆಲ್ಟ್ ಶಿಫ್ಟ್ ಇಟ್ಕೊಂಡು ನಾನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ನನಗೆ ಕಂಟೆಂಟ್ಸು ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಸೊ ಆಟೋಮ್ಯಾಟಿಕ್ ಆಟೋಫ್ಲೋ ಆಗಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ನಾನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಅದೇ ಪೇಜ್ ಇನ್ಸರ್ಟ್ ಮಾಡಿಕೊಂಡು ಎಲ್ಲಿವರೆಗೂ ಕಂಟೆಂಟ್ ಇದೆ ಅಲ್ಲಿವರೆಗೂ ಬರುತ್ತೆ. ಸೊ 4 ಟೈಪ್ಸ್ ಆಫ್ ಆಟೋಫ್ಲೋ ಯಾವ್ದ್ಯಾವ್ದಪ್ಪ ಅಂದ್ರೆ ಮ್ಯಾನ್ಯುಯಲ್ಲು, ಸೆಮಿ ಆಟೋಫ್ಲೋ ಮತ್ತು ಫಿಕ್ಸೆಡ್ ಪೇಜ್ ಆಟೋಫ್ಲೋ. ಮ್ಯಾನ್ಯುಯಲ್ ಮಾಡಬೇಕಂದ್ರೆ ಜಸ್ಟ್ ಒಂದೊಂದು ಸರಿನೂ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ತೀವಿ. ಸೆಮಿ ಆಟೋಫ್ಲೋ ಮಾಡಬೇಕಂದ್ರೆ ಸೊ ಅವಾಗ ಆಲ್ಟ್ ಇಟ್ಕೊಂಡು ಕ್ಲಿಕ್ ಮಾಡ್ತೀವಿ. ಅವಾಗ ಏನಪ್ಪ ಮಾಡುತ್ತೆ ಅಂದರೆ ಒಂದು ಫ್ರೇಮು ಒನ್ ಟೈಮಿಗೆ ಮಾತ್ರ ಟೆಕ್ಸ್ಟ್ನ ನನಗೆ ಆ್ಯಡ್ ಮಾಡುತ್ತೆ. ಸೊ ನನಗೆ ಇವಾಗ ಫಿಕ್ಸೆಡ್ ಪೇಜ್ ಆಟೋಫ್ಲೋ ಅಂದರೆ ಏನಾಗುತ್ತಪ್ಪ ಅಂದರೆ ಸೊ ಇವಾಗ ನಾನು ಎಷ್ಟು ಪೇಜ್ ಇನ್ಸರ್ಟ್ ಮಾಡೀನಿ ಅಷ್ಟು ಪೇಜಿಗೆ ಮಾತ್ರ ನನಗೆ ಕಂಟೆಂಟು ಇನ್ಸರ್ಟ್ ಆಗುತ್ತೆ, ಹೊಸ ಪೇಜು ಅದು ಇನ್ಸರ್ಟ್ ಮಾಡೋದಿಲ್ಲ. ಸೊ ಇನ್ನು ಟೆಕ್ಸ್ಟ್ ಇತ್ತು ಅಂದರೆ ಪ್ಲಸ್ ಸಿಂಬಲ್ ಬರುತ್ತೆ. ಅದೇ ಆಟೋಫ್ಲೋ ಇತ್ತು ಅಂದರೆ ಆವಾಗ ನಾನು ಎಷ್ಟು ಪೇಜ್ ಬೇಕೋ ಅಷ್ಟು ಇನ್ಸರ್ಟ್ ಮಾಡ್ಕೊಂಡು ಫುಲ್ ಕಂಟೆಂಟ್ಸ್ನ ಇನ್ಸರ್ಟ್ ಮಾಡುತ್ತೆ. ಓಕೆ, ಸೊ ಪ್ಲೇಸ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಇನ್ ಮಿಕ್ಕಿದ ಕಮಾಂಡ್ಸ್ನ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಇನ್ ಡಿಸೈನ್ ಮೆನ್ಯೂಸ್ ಫಸ್ಟ್ ಒನ್ ಬಂದು ಫೈಲ್ ಮೆನ್ಯೂ. ಸೊ ಈ ಸೆಷನಲ್ಲಿ ನಾವು ಫೈಲ್ ಮೆನ್ಯೂನಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಈ ಸೆಷನಲ್ಲಿ ನಾವು ನ್ಯೂ, ಓಪನ್, ಬ್ರೌಸ್ ಇನ್ ಬ್ರಿಡ್ಜ್, ಓಪನ್ ರೀಸೆಂಟ್, ಸೇವ್ ಆಸ್, ಸೇವ್ ಎ ಕಾಪಿ, ಪ್ಲೇಸ್, ರಿವರ್ಟ್ ಇಷ್ಟು ಆಪ್ಷನ್ನ ಕಲ್ತ್ಕೊಳ್ಳೋಣ. ನ್ಯೂ ಫೈಲ್ಗೆ ಹೋಗಿ ನ್ಯೂ ಅಂತ ಕೊಟ್ಟಿದ ತಕ್ಷಣ 3 ಥರ ಬರುತ್ತೆ ಇಲ್ಲಿ: ಡಾಕ್ಯುಮೆಂಟು, ಬುಕ್ ಮತ್ತು ಲೈಬ್ರರಿ. ಇನ್ ಡಿಸೈನ್ ವಿ ಕ್ಯಾನ್ ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟ್, ಬುಕ್, ಲೈಬ್ರರಿ. ಡಾಕ್ಯುಮೆಂಟ್ ಅಂದರೆ ಏನು? ಎನ್ InDesign file is an page layout project created with Adobe InDesign, a professional desktop publishing application. It includes page formatting information, content, linked file styles, and swatches. InDesign files commonly store books, magazines, newspapers, flyers, brochures, and mobile and web page mockups. ಸೊ ನಾವು ಒಂದು ಬೇಸಿಕ್ ಡ್ರಾಯಿಂಗು ಅಥವಾ ಒಂದು ಬುಕ್ನ ಡಿಸೈನ್ ಮಾಡೋದಕ್ಕೆ ಅಥವಾ ಫ್ಲೈಯರ್ಸ್ನ ಡಿಸೈನ್ ಮಾಡೋದಕ್ಕೆ ಒಂದು InDesign ಡಾಕ್ಯುಮೆಂಟ್ನ ಯೂಸ್ ಮಾಡ್ತೀವಿ.
ಸೊ ಬುಕ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಎ ಬುಕ್ ಫೈಲ್ ಇಸ್ ಎ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ದಟ್ ಕ್ಯಾನ್ ಶೇರ್ ಸ್ಟೈಲ್, ಸ್ವಾಚಸ್, ಪ್ಯಾರೆಂಟ್ ಪೇಜಸ್ ಅಂಡ್ ಅದರ್ ಐಟಮ್ಸ್. ಸೊ ಬುಕ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ನಿಮಗೆ ಗೊತ್ತಿರೋದ್ರಂಗೆ ಇವಾಗ ಒಂದೊಂದು ಚಾಪ್ಟರ್ನು ಒಂದೊಂದು ಫೈಲಲ್ಲಿ ನಾನು ಮಾಡಿರ್ತೀನಿ ಅಂದ್ಕೊಳ್ಳಿ, ಅಂದರೆ ಒಂದು ಡಾಕ್ಯುಮೆಂಟಲ್ಲಿ ಮಾಡಿರ್ತೀನಿ. ಸೊ ಅವೆಲ್ಲ ಡಾಕ್ಯುಮೆಂಟ್ನ ಮಿಕ್ಸ್ ಮಾಡಿದ್ರೆ ನಾನು ಒಂದು ಬುಕ್ ಅಂತ ಮಾಡ್ಬೋದು. ಸೊ ಅದು ಸ್ಟೈಲ್ಸ್ನ ಶೇರ್ ಮಾಡ್ಬೋದು, ಸ್ವಾಚಸ್ನ ಶೇರ್ ಮಾಡ್ಬೋದು, ಅಥವಾ ಪೇಜಸ್ನ ಕೂಡ ಶೇರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಲೈಬ್ರರಿ. Library let you store and organize graphics, text and design elements that you use frequently. ಸೊ ಇವಾಗ ನಾನೊಂದು ಫೈಲ್ ಇದೆ ಅಂದರೆ, ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ಯೂಸ್ ಮಾಡಿರೋಂಥ ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿರ್ಬೋದು, ಅಥವಾ ಟೆಕ್ಸ್ಟ್ ಆಗಿರ್ಬೋದು, ಅಥವಾ ಹೆಡ್ಡಿಂಗ್ ಸ್ಟೈಲ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಲೈಬ್ರರಿನಲ್ಲಿ ಸ್ಟೋರ್ ಮಾಡಿಕೊಂಡು ಫ್ಯೂಚರ್ ಯೂಸ್ಗೆ ಯೂಸ್ ಮಾಡ್ಕೋಬೋದು. ಯು ಕ್ಯಾನ್ ಆಲ್ಸೋ ಆ್ಯಡ್ ರೂಲರ್, ಗೈಡ್ಸ್, ಗ್ರಿಡ್ಸ್, ಡ್ರಾನ್ ಶೇಪ್ಸ್ ಆ್ಯಂಡ್ ಗ್ರೂಪ್ಡ್ ಇಮೇಜಸ್ ಟು ದ ಲೈಬ್ರರಿ. ಇವಾಗ ನಿಮ್ಮ ಕಂಪ್ನಿ ಲೋಗೋ ಆ ಥರ ಏನಾದ್ರು ಡಿಸೈನ್ ಮಾಡಿದರೆ ಅದನ್ನು ಲೈಬ್ರರಿನಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟ್ ಅಂದಿದ ತಕ್ಷಣ ನನಗೆ ಈ ರೀತಿ ಡಾಕ್ಯುಮೆಂಟ್ ವಿಂಡೋ ಬರುತ್ತೆ. ಸೊ ಇಲ್ಲಿ ನೀವು ಇಂಟೆಂಟು, ನಂಬರ್ ಆಫ್ ಪೇಜಸ್ಸು, ಸ್ಟಾರ್ಟ್ ಪೇಜ್ ನಂಬರು, ಪೇಜ್ ಸೈಜು, ವಿಡ್ತು, ಹೈಟು, ಕಾಲಮ್ಸು, ಮಾರ್ಜಿನ್ಸು, ಬ್ಲೀಡ್ ಅಂಡ್ ಸ್ಲಗ್ ಇವೆಲ್ಲ ಸೆಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಕ್ರಿಯೇಟಿಂಗ್ ಎ ನ್ಯೂ ಡಾಕ್ಯುಮೆಂಟ್ ವಿಂಡೋ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಇದೆ. ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಿಮಗೆ ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ಸೆಟ್ ಮಾಡಿ ಓಕೆ ಅಂತ ಕೊಟ್ಟರೆ ನನಗೆ ಹೊಸ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಫೈಲ್ ನ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ಟಾಗ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಅಲ್ಲಿ ಬೇಕಾಗಿರೋ ಸೆಟ್ಟಿಂಗ್ಸ್ ಕೊಟ್ಟು ಓಕೆ ಕೊಡಬೇಕು. ದ ನ್ಯೂ ಡಾಕ್ಯುಮೆಂಟ್ ಡೈಲಾಗ್ ಬಾಕ್ಸ್ ಕಂಬೈನ್ಸ್ ದ ಡಾಕ್ಯುಮೆಂಟ್ ಸೆಟಪ್ಸ್ ಅಂಡ್ ದ ಮಾರ್ಜಿನ್ಸ್ ಅಂಡ್ ದ ಕಾಲಮ್ ಡೈಲಾಗ್ ಬಾಕ್ಸಸ್ ಸೊ ದಟ್ ಯು ಕ್ಯಾನ್ ಸೆಟ್ ಅಪ್ ದ ಪೇಜ್ ಸೈಜ್, ಮಾರ್ಜಿನ್, ಪೇಜ್ ಕಾಲಮ್ಸ್ ಆಲ್ ಇನ್ ಒನ್ ಪ್ಲೇಸ್. ಸೊ ಎಲ್ಲ ಸೆಟಪ್ ನೀವು ಒಂದೇ ಕಡೆ ಮಾಡ್ಬೋದು. ಎಷ್ಟು ಪೇಜ್ ಇನ್ಸರ್ಟ್ ಮಾಡಬೇಕು, ಫೇಸಿಂಗ್ ಪೇಜಸ್ ಬೇಕಾ, ಮಾರ್ಜಿನ್ಸ್ ಎಷ್ಟಿರಬೇಕು, ಎಷ್ಟು ಪೇಜ್ ಬೇಕು, ಎಲ್ಲ ಒಟ್ಟಿಗೆನೆ ಕೊಡಬಹುದು. ಯು ಕ್ಯಾನ್ ಚೇಂಜ್ ದೀಸ್ ಸೆಟ್ಟಿಂಗ್ಸ್ ಎನಿ ಟೈಮ್. ಯಾವಾಗ ಬೇಕಾದ್ರೂ ಈ ಸೆಟ್ಟಿಂಗ್ಸ್ ನೀವು ಚೇಂಜ್ ಕೂಡ ಮಾಡ್ಬೋದು. ಸ್ಪೆಸಿಫೈ ಡಾಕ್ಯುಮೆಂಟ್ ಸೆಟಪ್ ಆಪ್ಷನ್ಸ್. ಟು ಸ್ಪೆಸಿಫೈ ದ ಡೈಮೆನ್ಷನ್ ಆಫ್ ದ ಬ್ಲೀಡ್ ಅಂಡ್ ಸ್ಲಗ್ ಏರಿಯಾಸ್, ಕ್ಲಿಕ್ ದ ಆರೋ ಬಟನ್ ಬಿಫೋರ್ ದ ಬ್ಲೀಡ್ ಅಂಡ್ ಸ್ಲಗ್ ಲೇಬಲ್. The bleed and slug area extends out from the edges of the defined page size. To make the bleed or slug areas extend evenly on all sides, click the mark all settings the same icon. ಸೊ ಇಲ್ಲಿರೋ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿರೋ ಐಕಾನು, ಸೊ ಎಲ್ಲದಕ್ಕೂ ಒಂದೇ ಬ್ಲೀಡು ಮತ್ತು ಸ್ಲಗ್ಗು ನಂಬರ್ ವ್ಯಾಲ್ಯೂಸು ಬರುತ್ತೆ ನನಗೆ. ಓಕೆ, ಸೊ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಕೊಟ್ಟರೆ ನನಗೆ ಆವಾಗ ಬ್ಲೀಡ್ ಆ್ಯಂಡ್ ಸ್ಲಗ್ದು ವಿಂಡೋ ಬರುತ್ತೆ. ಕ್ಲಿಕ್ ಓಕೆ ಟು ಓಪನ್ ಎ ನ್ಯೂ ಡಾಕ್ಯುಮೆಂಟ್. ಓಪನ್ ಅಂತ ಓಕೆ ಕೊಟ್ಟಿದ ತಕ್ಷಣ ನನಗೆ ಹೊಸ ಡಾಕ್ಯುಮೆಂಟ್ ಬರುತ್ತೆ. ಸೊ ಕ್ರಿಯೇಟ್ ನ್ಯೂ ಬುಕ್ ಅಂದರೆ ಫೈಲ್ಗೆ ಹೋಗಿ ನ್ಯೂ ಹೋಗಿ ಬುಕ್ ಕೊಟ್ಟಾಗ ನನಗೆ ಈ ರೀತಿ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಬುಕ್ ಹೆಸರು ಕೊಟ್ಟಿದ ತಕ್ಷಣ, ಸೇವ್ ಅಂತ ಕೊಟ್ಟಿದ ತಕ್ಷಣ ನನಗೆ ಇನ್ನೊಂದು ಬಾಕ್ಸ್ ಬರುತ್ತೆ. ಈ ಥರ ಬಾಕ್ಸ್ ಒಂದು ಬರುತ್ತೆ. ಸೊ ಇಲ್ಲಿ ಬಟನ್ನ ಪ್ರೆಸ್ ಮಾಡಿದ್ರೆ ನನಗೆ ಇಲ್ಲಿ ಇಷ್ಟು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆ್ಯಡ್ ಡಾಕ್ಯುಮೆಂಟು, ರೀಪ್ಲೇಸ್ ಡಾಕ್ಯುಮೆಂಟು, ರಿಮೂವ್ ಡಾಕ್ಯುಮೆಂಟು, ಸೇವ್ ಬುಕ್ಕು. ಇನ್ನೊಂದು ಹೆಸರಲ್ಲಿ ಸೇವ್ ಮಾಡಬೇಕಂದ್ರೆ ಸೇವ್ ಆಸ್ ಕೇಳ್ತಿದೆ, ಕ್ಲೋಸ್ ಮಾಡುತ್ತೆ. ಸೊ ಇದನ್ನ PDF ಕನ್ವರ್ಟ್ ಮಾಡಬೇಕಂದ್ರೆ ಪ್ರೀಫ್ಲೈಟ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ಪ್ರೀಫ್ಲೈಟ್ ಆಪ್ಷನ್ಸ್ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ಪ್ರಿಂಟ್ ಬೇಕಾದರೂ ಮಾಡ್ಬೋದು ನಾವು ಬುಕ್ನ. ಸೊ ಇವಾಗ ಬುಕ್ಸು ಏನಾದ್ರು ಆ್ಯಡ್ ಮಾಡಿರ್ತೀವಲ್ವಾ, ಪೇಜ್ ನಂಬರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಅಥವಾ ಆರ್ಡರ್ ಚೇಂಜ್ ಆಗಿದೆ ಅಂದರೆ ಸಿಂಕ್ರನೈಸ್ ಕೂಡ ಮಾಡ್ಬೋದು ಬುಕ್ನ. ಓಕೆ, ಫೈಲ್ ನ್ಯೂ ಬುಕ್. Type a name for the book, specify a location and then click save. The book panel appears. The book file is saved with the file name extension INDB. IND ಅಂದ್ರೆ InDesign, B ಅಂದ್ರೆ book. Okay. Add documents to the book file. So when you create a book file, it opens in the book panel. The book panel is the working area of the book file where you can add, remove and rearrange documents. Choose add document in the book panel menu or click the plus button at the bottom of the book panel. Select the documents you want to add and then click open. ಈ ರೀತಿ ನೀವು ಒಂದು ಬುಕ್ನ ಕ್ರಿಯೇಟ್ ಮಾಡ್ತೀರಾ. If you have included documents created in earlier versions of InDesign, they will be converted to Adobe InDesign CS5 format when you are added. I mean CS6 ಅಥವಾ CS5 formatಗೆ ಅದು ಚೇಂಜ್ ಆಗುತ್ತೆ. If necessary, change the order of the document in the panel by dragging them up and down to the appropriate location. ಲೈಕ್ ಚಾಪ್ಟರ್ 1 ಆದಮೇಲೆ ಚಾಪ್ಟರ್ 5 ಬಂದಿದೆ ಅಂದರೆ ಅದನ್ನು ನೀವು ಡ್ರ್ಯಾಗ್ ಮಾಡಿ ಕೆಳಗಡೆ ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡ್ಕೋಬೋದು. To designate a document as the style source, click the box next to the document name in the panel. By default,
ದ ಸ್ಟೈಲ್ ಸೋರ್ಸ್ ಇಸ್ ದ ಫಸ್ಟ್ ಡಾಕ್ಯುಮೆಂಟ್. ಸೊ ಫಸ್ಟ್ ಡಾಕ್ಯುಮೆಂಟ್ ಯಾವ್ದಿರುತ್ತೆ ಅದು ಸ್ಟೈಲ್ ಸೋರ್ಸ್, ಬೇರೆ ಎಲ್ಲ ಡಾಕ್ಯುಮೆಂಟ್ಗೂ ಅಪ್ಲೈ ಆಗಿರುತ್ತೆ. ನೀವು ಬೇಕಾದ್ರೆ ಹೊಸ ಸ್ಟೈಲ್ ಸೋರ್ಸ್ನ ಆ್ಯಡ್ ಮಾಡ್ಬೋದು, ಅಥವಾ ಬೇರೆ ಯಾವ್ದಾದ್ರು ಬುಕ್ದು ಸ್ಟೈಲ್ ಸೋರ್ಸ್ ಆಗಬೇಕು ಅಂದರೆ ಅದನ್ನು ಕೂಡ ಸೆಟ್ ಮಾಡ್ಬೋದು. But you can select a new style source at any time. When you synchronize document in a book, the specified styles and swatches from the style source replace those in a other book document. So ಎಲ್ಲ ಚೇಂಜಸ್ ಮಾಡಿ ನೀವು ಹೊಸ ಸ್ಟೈಲ್ ಸೋರ್ಸ್ನ ಆ್ಯಡ್ ಮಾಡಿ ಸಿಂಕ್ರನೈಸ್ ಕೊಟ್ಟರೆ ಎಲ್ಲದಕ್ಕೂ ಒಟ್ಟಿಗೆನೆ ಚೇಂಜಸ್ ಆಗುತ್ತೆ. ಓಕೆ, you can create a new book, add documents to the book, change book order, remove a document from book, add new document to book, synchronize a book, add page number, header and footers to book, close a book, open a book, and also you can convert book files from previous version of InDesign. You can also change page number and chapter numbering option for each document in book. You can also turn on page numbering for odd pages and even pages, and you can turn on and off automatic page numbering for pages in book. You can also print and output a book file. ಸೊ ಅದೇ ರೀತಿ ಲೈಬ್ರರಿ. ಸೊ ನನ್ನ ಫೈಲಲ್ಲಿ ಏನಾದ್ರು ಎಲಿಮೆಂಟ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ನಾನು ಲೈಬ್ರರಿನಲ್ಲಿ ಸ್ಟೋರ್ ಮಾಡ್ಕೋಬೋದು. ಪದೇ ಪದೇ ಯೂಸ್ ಮಾಡ್ತಿದ್ದೀನಿ ಅಂದರೆ ಲೈಬ್ರರಿಗೆ ಹಾಕ್ಕೊಂಡು ಅದು ಯಾವಾಗ ಲೈಬ್ರರಿ ಅಂದರೆ ಕ್ಲಿಪ್ ಆರ್ಟ್ ಥರ ಸ್ಟೋರ್ ಆಗಿರುತ್ತೆ, ಎಲ್ಲಿ ಬೇಕು ಮತ್ತೆ ಆ ಲೈಬ್ರರಿ ಫೈಲ್ನ ಓಪನ್ ಮಾಡಿ ಅದನ್ನು ಬೇಕಾಗಿರೋಷ್ಟು ಡಾಕ್ಯುಮೆಂಟ್ಗೆ ಇನ್ಸರ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ಫೈಲ್ ನ್ಯೂ ಲೈಬ್ರರಿ ಅಂತ ಕೊಟ್ಟಿದ ತಕ್ಷಣ ನನಗೆ ಈ ರೀತಿ ಇದು ಬರುತ್ತೆ, ಡಾಕ್ಯುಮೆಂಟ್ ಬಾಕ್ಸ್ ಬರುತ್ತೆ, ಡೈಲಾಗ್ ಬಾಕ್ಸು. ಇಲ್ಲಿ ಲೈಬ್ರರಿ ಹೆಸರು ಕೊಟ್ಟರೆ, ಫೈಲ್ ನೇಮ್ ಕೊಟ್ಟರೆ, ಸೇವ್ ಅಂತ ಕೊಟ್ಟರೆ ನನಗೆ ಲೈಬ್ರರಿ ಬಾಕ್ಸ್ ಬರುತ್ತೆ ಬುಕ್ಕಿಗೆ ಬಂದಂಗೆ. ಸೊ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿ ಆಪ್ಷನ್ ಬರುತ್ತೆ, ಲೈಕ್ ಕ್ಲೋಸ್ ಲೈಬ್ರರಿ, ಆ್ಯಡ್ ಐಟಮು. ಸೊ ಯಾವ್ದಾದ್ರು ಫೈಲ್ ಈಗ ಆಲ್ರೆಡಿ ಓಪನ್ ಇದೆ, ನಂದು ಇವಾಗ ಪೇಜ್ 4 ಅನ್ನೋದು ಫೈಲ್ ಓಪನ್ ಇದೆ ಅಂದ್ಕೊಳ್ಳಿ. ಸೊ ಅದರಲ್ಲಿ ಐಟಮ್ಸ್ನೆಲ್ಲ ಈ ಲೈಬ್ರರಿಗೆ ಆ್ಯಡ್ ಮಾಡ್ಬೋದು. ಸಪ್ರೇಟ್ ಎಷ್ಟೊಂದು ಐಟಮ್ ಇತ್ತಂದರೆ ಪ್ರತಿಯೊಂದು ಐಟಮು ಸಪ್ರೇಟಾಗಿ ಆ್ಯಡ್ ಮಾಡ್ಬೋದು, ಪ್ಲೇಸ್ ಮಾಡ್ಬೋದು. ಬೇರೆ ಇದರಲ್ಲಿ ಇದ್ದರೆ ಅದು ಡಿಲೀಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು. ಈ ರೀತಿ ಎಲ್ಲ ಆಪ್ಷನ್ಸು ನಾವು ಲೈಬ್ರರಿಗೆ ಮಾಡ್ಬೋದು. Library is a collection of design assets. Several types of design assets can be added to a creative cloud library. Library help you to organize, browse, and access creative assets. For example, you may want to create a creative cloud library that contains all the components most frequently used in a specific project. ಸೊ ಒಂದು ಪ್ರಾಜೆಕ್ಟಲ್ಲಿ ನಾನು ಇವಾಗ ನನ್ನ ಕಂಪ್ನಿ ಹೆಡರ್ ಇರುತ್ತೆ ಅಂದ್ಕೊಳ್ಳಿ. ಸೊ ಅದು ಕಾಮನ್ ಆಗಿ ಎಲ್ಲ ಪೇಜಸ್ಗೂ ಬೇಕು ಅಥವಾ ಎಲ್ಲ ಡಾಕ್ಯುಮೆಂಟ್ಗೂ ಬೇಕು ಅಂದರೆ ಅದನ್ನು ನಾನು ಲೈಬ್ರರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಲೋಗೋ ಮತ್ತು ಹೆಡ್ಡಿಂಗ್, ನನ್ನ ಕಂಪ್ನಿ ನೇಮು ಎಲ್ಲನೂ ಅದನ್ನು ನಾನು ಯಾವಾಗ ಬೇಕೋ ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, aggregate, collect components from various documents and projects, organize, categorize components into libraries that are meaningful to your workflow and projects, collaborate, share assets and components from your libraries with other users, allow others to work with items in your shared libraries or share them with more users, manage or view or access, use your component across computers and tools, for example between InDesign and Photoshop or Illustrator, reuse, ಯೂಸ್ ಯುವರ್ ಕಾಂಪೊನೆಂಟ್ ಮಲ್ಟಿಪಲ್ ಟೈಮ್ಸ್ ವೇರ್ ಎವರ್ ಆ್ಯಂಡ್ ವೆನ್ ಎವರ್ ಯು ವಾಂಟ್. ಸೊ ನೀವು ಒಂದು ಸಾಫ್ಟ್ವೇರಲ್ಲಿ ಕ್ರಿಯೇಟ್ ಮಾಡೋದನ್ನ ಇನ್ನೊಂದು ಸಾಫ್ಟ್ವೇರ್ಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಲೈಬ್ರರಿನ ಯೂಸ್ ಮಾಡಿಕೊಂಡು. ಓಕೆ, ಸೊ ಲೈಬ್ರರಿ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಫೈಲ್ ನ್ಯೂ ಲೈಬ್ರರಿಗೆ ಹೋಗ್ಬಿಟ್ಟು ಫೈಲ್ ನೇಮ್ನ ಕೊಡ್ತೀವಿ ಲೈಬ್ರರಿಗೆ, ಆಮೇಲೆ ಕ್ರಿಯೇಟ್ ಅಂತ ಕೊಡ್ತೀವಿ. ಆ್ಯಡ್ ಕಲರ್ ಫ್ರಮ್ ಆಬ್ಜೆಕ್ಟ್ ಇನ್ ಎ ಡಾಕ್ಯುಮೆಂಟ್, ಆ್ಯಡ್ ಗ್ರಾಫಿಕ್ಸ್ ಫ್ರಮ್ ಎ ಡಾಕ್ಯುಮೆಂಟ್ ಆರ್ ಅದರ್ ಎಲಿಮೆಂಟ್ಸ್ ಫೌಂಡ್ ಇನ್ ಡಾಕ್ಯುಮೆಂಟ್ ಟು ಲೈಬ್ರರಿ ಟು ಯೂಸ್ ಇಟ್ ಇನ್ ಅದರ್ ಡಾಕ್ಯುಮೆಂಟ್ಸ್. ಓಕೆ, ಬ್ರೌಸ್ ಇನ್ ಬ್ರಿಡ್ಜ್ ಆಪ್ಷನ್. ಸೊ ಬ್ರಿಡ್ಜ್ ಅನ್ನೋದು ಒಂದು Adobe ಸಾಫ್ಟ್ವೇರ್. You can start Adobe Bridge directly or start it from any of the following Adobe products like Adobe InDesign, After Effects, Capitative, Encore, Flash, Professional, InCopy, Illustrator, Photoshop, and Premiere Pro. Adobe Bridge is often used to organize files by renaming a group of them at once, assign it color labels or star rating assigned to files from the respective Adobe software suite. Use Adobe Bridge to browse through your images until you find the one you are looking for. Drag the image from Bridge to InDesign to insert it in your document. ಸೊ ನೀವು ಒಂದು ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ ಫೈಲ್ದು ಪ್ರಾಪರ್ಟೀಸ್ ಎಲ್ಲ ನನಗೆ ತೋರಿಸುತ್ತೆ. ಲೈಕ್ ಸೈಜ್ ಎಷ್ಟು, ಯಾವಾಗ ಕ್ರಿಯೇಟ್ ಮಾಡಿದ್ದು, ಮಾಡಿಫೈ ಮಾಡಿದ್ದು ಯಾವಾಗ, ಎಷ್ಟು ಎಲ್ಲಿದೆ ಲೊಕೇಶನ್ನು, ಪ್ರತಿಯೊಂದೂ ಅಲ್ಲಿ ಬರುತ್ತೆ. ಸೊ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ನಾವು ಬ್ರಿಡ್ಜ್ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಓಪನ್ ಮತ್ತು ಓಪನ್ ರೀಸೆಂಟ್. ಫೈಲ್ ಓಪನ್ ಹೋಗಿ ಸೆಲೆಕ್ಟ್
ಯಾವ ಫೈಲ್ ಓಪನ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂದ್ರೆ ನನಗೆ ಫೈಲ್ ಓಪನ್ ಆಗುತ್ತೆ. ದಿಸ್ ಆಪ್ಷನ್ ಇಸ್ ಯೂಸ್ ಟು ಓಪನ್ ದ ಫೈಲ್ ಇನ್ InDesign. ಓಪನ್ ರೀಸೆಂಟ್ ಅಂದ್ರೆ ರೀಸೆಂಟ್ ಆಗಿ ಓಪನ್ ಆಗಿರೋ ಫೈಲ್ ನ ಲಿಸ್ಟ್ ಅಲ್ಲಿ ನನಗೆ ತೋರಿಸುತ್ತೆ. ಫೈಲ್ ಓಪನ್ ರೀಸೆಂಟ್ ಅಂದ್ರೆ ಇಟ್ ಹ್ಯಾಸ್ ಎ ಲಿಸ್ಟ್ ಆಫ್ ರೀಸೆಂಟ್ಲಿ ಓಪನ್ ಫೈಲ್ ಇನ್ InDesign. By default it has a list of 10 last opened recent file names. You can also change how many number of last opened recent files to be listed in open recent list by changing its preferences using edit ಪ್ರಿಫರೆನ್ಸಸ್ ಫೈಲ್ ಹ್ಯಾಂಡ್ಲಿಂಗ್ ಹೋಗಿ. ಸೊ ಎಷ್ಟು ಫೈಲ್ ರೀಸೆಂಟ್ ಅಂತ ಕೊಟ್ಟ ಓಪನ್ ರೀಸೆಂಟ್ ಅಂತ ಕೊಟ್ಟಾಗ ಎಷ್ಟು ಫೈಲ್ ಲಿಸ್ಟ್ ಮಾಡಬೇಕು ಅಂತ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಸೇವ್, ಸೇವ್ ಆಸ್, ಸೇವ್ ಎ ಕಾಪಿ. ಸೇವ್. This option is used to save a file in InDesign. By default, unnamed file in InDesign will be untitled1.ind. ಸೊ ಹೇಗೆ ಸೇವ್ ಮಾಡ್ತೀರಾ ಅಂದ್ರೆ ಫೈಲ್ ಸೇವ್ ಅಂತ ಕೊಟ್ಟು ಫೈಲ್ ಹೆಸರು ಕೊಟ್ಟು ಪ್ರೆಸ್ ಸೇವ್. Save as. This option is used to save a file with another name. When you click Save as and create a file with another name, the old file will be closed and the new file will be opened for further editing. ಸೊ ಹಳೆ ಫೈಲ್ ಕ್ಲೋಸ್ ಆಗುತ್ತೆ. ಇವಾಗ ಸೇವ್ ಆಸ್ ಕೊಟ್ಟು ಯಾವ ಫೈಲ್ ಹೆಸರು ಕೊಟ್ಟಿರ್ತೀರಾ ಅದು ನಿಮಗೆ ಫರ್ದರ್ ಎಡಿಟಿಂಗಿಗೆ ಇರುತ್ತೆ. ಸೊ ಹೇಗೆ ಫೈಲ್ ಸೇವ್ ಆಸ್ ಮಾಡ್ತೀರಾ ಅಂದ್ರೆ ಫೈಲ್ಗೆ ಹೋಗಿ ಸೇವ್ ಆಸ್ ಹೋಗಿ ಫೈಲ್ ನೇಮ್ ನ ಕೊಟ್ಟು ಸೇವ್ ಪ್ರೆಸ್ ಮಾಡ್ತೀರಾ. ಸೇವ್ ಎ ಕಾಪಿ. ಸೊ ಸೇವ್ ಎ ಕಾಪಿ ಸೇಮ್ ಆಸ್ ಸೇವ್ ಆಸ್ ಏನ್ ಡಿಫ್ರೆನ್ಸ್ ಅಂತ ಇಲ್ಲಿ ನೋಡೋಣ. ದಿಸ್ ಆಪ್ಷನ್ ಇಸ್ ಯೂಸ್ ಟು ಸೇವ್ ಎ ಕಾಪಿ ಆಫ್ ಫೈಲ್ಸ್ ವಿತ್ ಅನದರ್ ನೇಮ್. ವೆನ್ ಯು ಕ್ಲಿಕ್ ಸೇವ್ ಎ ಕಾಪಿ ಅಂಡ್ ಕ್ರಿಯೇಟ್ ಎ ಫೈಲ್ ವಿತ್ ಅನದರ್ ನೇಮ್, ದ ನ್ಯೂ ಫೈಲ್ ವಿಲ್ ಬಿ ಕ್ಲೋಸ್ಡ್ ಅಂಡ್ ದ ಓಲ್ಡ್ ಫೈಲ್ ವಿಲ್ ಬಿ ಓಪನ್ ಫಾರ್ ಫರ್ದರ್ ಎಡಿಟಿಂಗ್. ಹೇಗೆ ಮಾಡ್ತೀರಾ ಅಂದ್ರೆ ಫೈಲ್ ಸೇವ್ ಎ ಕಾಪಿ, ಎಂಟರ್ ಫೈಲ್ ನೇಮ್, ಪ್ರೆಸ್ ಸೇವ್. Revert. To undo all changes made since the last time you saved the project, choose ಫೈಲ್ ರಿವರ್ಟ್ ಆಪ್ಷನ್. ಅಂಡು ಅಂತ ಪ್ರತಿ ಒಂದು 10 ಸರಿ 20 ಸರಿ ಮಾಡೋ ಬದಲು ಫೈಲ್ಗೆ ಹೋಗಿ ರಿವರ್ಟ್ ಅಂತ ಕೊಟ್ರೆ ಲಾಸ್ಟ್ ಸೇವ್ ಎಲ್ಲಿವರೆಗೂ ಮಾಡಿರ್ತೀರಾ ಅಲ್ಲಿವರೆಗೂ ನನಗೆ ರಿವರ್ಟ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಸೇವ್ ಮಾಡಿದ್ರೆ ರಿವರ್ಟ್ ಆಪ್ಷನ್ ವರ್ಕ್ ಆಗಲ್ಲ, ಅವಾಗ ಅಂಡೂನೇ ಮಾಡ್ಬೋದು. ಓಕೆ. ಪ್ಲೇಸ್. The place command lets you import more than one item at a time. Create frames for the graphics if you want to place some or all of them in frames. Choose File, Place and select files. You can select graphics files, text files, image files, InDesign files and other files you can add to InDesign document. So one at a time ಗೆ ನೀವು ಒಂದು ಫೈಲ್ ಆದ್ರೂ ಪ್ಲೇಸ್ ಮಾಡ್ಬೋದು ಅಥವಾ 2-3 ಇಮೇಜಸ್ ಫೈಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆನೆ ಕೂಡ ಪ್ಲೇಸ್ ಮಾಡ್ಬೋದು. Thank you. For feedback and questions regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Always keep learning, learn and upgrade your skills. Bye bye from Rashmi.